ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಬಿಗ್ ರಿಲೀಫ್ ಸಿಕ್ಕಿದೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಗೆ ದೊಡ್ಡ ಮಟ್ಟದ ರಿಲ್ಯಾಕ್ಸೇಷನ್ ಇದು. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಬಿಗ್ ರಿಲೀಫ್ ಸಿಕ್ಕಿದೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಗೆ ರಿಲೀಫ್ ಸಿಕ್ಕಿರೋದು. ಇಡಿ ಸಲ್ಲಿಸಿದಂತಹ ಚಾರ್ಜ್ ಶೀಟ್ ಅನ್ನ ಪರಿಗಣಿಸುವುದಕ್ಕೆ ನಕಾರ ಮಾಡಲಾಗಿದೆ. ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ನಿಂದ ಅದನ್ನ ತಿರಸ್ಕಾರ ಮಾಡಲಾಗಿದೆ. ಇಡಿ ಚಾರ್ಜ್ ಶೀಟ್ ಅನ್ನ ಪರಿಗಣಿಸುವುದಿಲ್ಲ ಅನ್ನೋದಾಗಿ ಕೋರ್ಟ್ ಹೇಳ್ತಿದೆ. ವಿಶೇಷ ನ್ಯಾಯಾಧೀಶರಾಗಿರುವಂತಹ ವಿಶಾಲ್ ಅವರಿದ್ದಂತಹ ಪೀಠ ಖಾಸಗಿ ವ್ಯಕ್ತಿ ದೂರು ನೀಡಿದ್ದಾನೆ ಅನ್ನೋದಾಗಿ ಕೋರ್ಟ್ ಪ್ರಸ್ತಾಪಿಸುತ್ತೆ. ತನಿಖೆಯನ್ನ ಮುಂದುವರಿಸುವುದಕ್ಕೆ ಸಮ್ಮತಿಯನ್ನ ನೀಡಿದೆ ಕೋರ್ಟ್. ಈಗ ನೋಡಿ, ನ್ಯಾಷನಲ್ ಹೆರಾಲ್ಡ್ ಪ್ರಕರಣ, ಅದರಲ್ಲೂ ಕೂಡ ಕಾಂಗ್ರೆಸ್ ನಾಯಕರಿಗೆ ಚಳಿ ಬರುವಂತ ಪ್ರಕರಣ ಇದು. ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕವಾಗಿ ಏನೇನು ಗೋಲ್ಮಾಲ್ಗಳಾಗಿದೆ ಅನ್ನೋದು ಸುದೀರ್ಘವಾಗಿ ಈ ಹಿಂದೆಯೂ ಕೂಡ ಈ ಪ್ರಕರಣ ಚಾಲ್ತಿಯಲ್ಲಿದೆ. ಇತ್ತೀಚೆಗಷ್ಟೇ ನಿಜಕ್ಕೂ ಶಾಕಿಂಗ್ ಆಗಿತ್ತು. ಯಾಕಂತಂದ್ರೆ ಇಡಿ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿತ್ತು. ಗಂಭೀರವಾದಂಥ ಅಂಕಿಅಂಶಗಳಿತ್ತು, ಏನೇನು ನಡೆದಿತ್ತು ಅನ್ನೋ ಹೆಸರುಗಳು ಉಲ್ಲೇಖ ಆಗಿತ್ತು, ಪ್ರಮುಖವಾಗಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ. ಆದರೆ ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ ಈಗ ಇಡಿ ಏನು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿತ್ತಲ್ಲ, ಇವ್ರ ಪಾತ್ರ ಇದು, ಇಷ್ಟು ಹಣಗಳ ಬಳಕೆ ಆಗಿದೆ, ಅಕ್ರಮ ನಡೆದಿದೆ ಅನ್ನೋ ವಿಚಾರಗಳು. ಆದರೆ ಆ ಚಾರ್ಜ್ ಶೀಟ್ ಅನ್ನ ಪರಿಗಣಿಸುವುದಕ್ಕೆ ಕೋರ್ಟ್ ನಕಾರ ಮಾಡಿದೆ.